ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾಸ್ ವ್ಲಾಗ್ಸ್ ಆ್ಯಂಡ್ ಕಿಚನ್. ಇಲ್ಲಿ ನಾನು ಬೆಳಗಿನ ತಿಂಡಿಗೋಸ್ಕರ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ 2 ಕಪ್ಪಷ್ಟು. ನೀವು ಬೇಕಾದರೆ ದೋಸೆ ಅಕ್ಕಿ ಕೂಡ ತಗೊಳ್ಬೋದು. ನಾನಿಲ್ಲಿ 2 ಕಪ್ ಅಕ್ಕಿಯನ್ನು ನೆನೆ ಹಾಕ್ತಾ ಇದ್ದೇನೆ. ಒಂದು 4 ಗಂಟೆ ಆದರೂ ಬಿಡಬೇಕು ಇದನ್ನು ಕನಿಷ್ಠ. ಹಾಗೆಯೇ ನಾನಿಲ್ಲಿ 1 ಕಪ್ಪಷ್ಟು ಸಬ್ಬಕ್ಕಿ ಸಾಗು ಅಂತ ಹೇಳ್ತಾರೆ, ಅದನ್ನು ಕೂಡ ತಗೊಂಡಿದ್ದೇನೆ. ಇದನ್ನು ಗ್ರೈಂಡ್ ಮಾಡೋದಕ್ಕಿಂತ ಒಂದು 15 ನಿಮಿಷ ಮುಂಚೆ ನೀರಲ್ಲಿ ಹಾಕಿದ್ರೂ ಸಾಕಾಗುತ್ತೆ. ಇವಾಗ ನಾನು ಗ್ರೈಂಡ್ ಮಾಡಬೇಕಾದ್ರೆ ಅಕ್ಕಿ ಜೊತೆಗೆ 1 ಕಪ್ ರೈಸನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆಯೇ 1 ಕಪ್ ಅವಲಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಸಾಗು ಕೂಡ ಹಾಕಬೇಕು, ಆದರೆ ಸಾಗುವನ್ನು ನಾನು ನೆಕ್ಸ್ಟ್ ಇನ್ನೊಂದು ಸಪ್ರೇಟಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇಲ್ಲಿ ಇದನ್ನು ತುಂಬ ಚೆನ್ನಾಗಿ ಒಳ್ಳೆ ಗ್ರೈಂಡ್ ಮಾಡಿ ತಗೊಳ್ಬೇಕು ನಾವು. ತರಿ ಏನು ಬೇಡ, ಒಳ್ಳೆ ಗ್ರೈಂಡ್ ಆಗಲಿ ಇದು. ಹಾಗೆಯೇ ಇಲ್ಲಿ ನೋಡಿ, ನಾನು ಸಾಗುವನ್ನು ಸಪ್ರೇಟಾಗಿ ಹಾಕ್ತಾಯಿದ್ದೆ, ಯಾಕಂದರೆ ಅದು ಇಲ್ಲಾಂದರೆ ಕರೆಕ್ಟಾಗಿ ಗ್ರೈಂಡ್ ಆಗೋಲ್ಲ ಅಂತ ಹೇಳಿ. ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡಿ ಅದ್ರ ಜೊತೆನೇ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಉಪ್ಪು ಕೂಡ ಹಾಕ್ಬೋದು ಇವಾಗಲೇ. ಎಲ್ಲವನ್ನು ಒಂದು 7-8 ಗಂಟೆ ಆದರೂ ಬಿಡಬೇಕು, ಇದನ್ನು ಓವರ್ ನೈಟ್ ಬಿಡ್ಬೋದು, ಬೆಳಿಗ್ಗೆಗೆ ಮಾಡ್ಬೋದು ನೀವು. ಜಾಸ್ತಿ ಕೂಡ ನೀರು ಮಾಡಬೇಡಿ. ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ನೋಡಿ, ಬೆಳಿಗ್ಗೆ ಚೆನ್ನಾಗಿ ಬಂದಿದೆ. ಒಂದು 7-8 ಗಂಟೆ ಬಿಟ್ಟಿದ್ದೇನೆ ನಾನು. ಆಮೇಲೆ ಇಷ್ಟು ಬಂದಿದೆ. ಇವಾಗ ಇದನ್ನು ದೋಸೆ ಮಾಡೋಣ. ನಾನಿಲ್ಲಿ ಅದಕ್ಕಿಂತ ಮುಂಚೆ ಒಂದು 2 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಜಸ್ಟ್ ಒಂದು ಟೇಸ್ಟಿಗೋಸ್ಕರ ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಸಕ್ಕರೆನ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು.